ಇವತ್ತಿನ ದಿನ ಸೂರ್ಯ ಆಯುರ್ವೇದ ಸಂಹಿತೆಗಳಲ್ಲಿ ಎಲ್ಲೆಲ್ಲಿ ಸ್ತುತಿಸಲ್ಪಟ್ಟಿದ್ದಾನೆ, ಎಲ್ಲೆಲ್ಲಿ ಕೀರ್ತಿಸಲ್ಪಟ್ಟಿದ್ದಾನೆ ಎಂಬುದನ್ನು ನೋಡಿ ವಿಶೇಷವಾಗಿ ಆ ಮಹಾಯಜ್ಞದ ಜ್ಞಾನವನ್ನು ಸಂಪಾದನೆ ಮಾಡಿ ಸೂರ್ಯನ ಅನುಗ್ರಹಕ್ಕೆ ಪಾತ್ರರಾಗೋಣ. ಪ್ರಪ್ರಥಮವಾಗಿ ನಾವು ಸೂರ್ಯನ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖವಾಗಿರುವಂತಹ ಸಪ್ತತಿ ನಾಮಗಳು, ಅಂದರೆ 70 ಮಹಾನಾಮಗಳು ಸೂರ್ಯನ ಬಗ್ಗೆ ಆಯುರ್ವೇದ ಸಂಹಿತೆಯಾಗಿರುವಂತಹ ಭೈಷಜ್ಯ ರತ್ನಾವಳಿಯಲ್ಲಿ ಆಚಾರ್ಯ ಗೋವಿಂದಾಸನ್ನವರು ಹೇಳಿದ್ದಾರೆ. ಅಲ್ಲಿ ಹೇಳುವಾಗ ಈ ರೀತಿ ಹೇಳ್ತಾರೆ: ಹಂಸೋ ಭಾನುಃ ಸಹಸ್ರಾಂಶಸ್ತಪನಸ್ತಾಪನೋ ರವಿಃ ವಿಕರ್ತನೋ ವಿದಸ್ವಾಂಶ್ಚ ವಿಶ್ವಕರ್ಮ ವಿಭಾವಸುಃ ವಿಶ್ವರೂಪೋ ವಿಶ್ವಕರ್ತ ಮಾರ್ತಂಡೋ ಮಿಹಿರೋಂಶುಮಾನ್ ಆದಿತ್ಯಶ್ಚೋಷ್ಣಗಃ ಸೂರ್ಯೋ ಅರ್ಯಮ ಅಭ್ರತ್ನೋ ದಿವಾಕರಃ ದ್ವಾದಶಾತ್ಮ ಸಪ್ತಹಯೋ ಭಾಸ್ಕರೋ ಅಹಸ್ಕರಃ ಖಗಃ ಸೂರ್ಯಃ ಪ್ರಭಾಕರಃ ಶ್ರೀಮಾನ್ ಲೋಕಚಕ್ಷುರ್ಗ್ರಹೇಶ್ವರಃ ಲೋಕೇಶೋ ಲೋಕಸಾಕ್ಷಿ ಚ ತಮೋರಿಃಶಾಶ್ವತಃ ಶುಚಿಃ ಗಭಸ್ತಿ ಹಸ್ತ ಸ್ಥಿರಾಶೋಸ್ತರಣಿಃ ಸುಮಹೋರಣಿಃ ದ್ಯುಮನೀರ್ ಹರದಶ್ವರ್ಪೋ ಭಾನುಮಾನ್ ಭಯನಾಶನಃ ಛಂದೋಶ್ವೋ ವೇದವೇದ್ಯಶ್ಚ ಭಾಸ್ವಾನ್ ಪೂಷಾ ವೃಷಾ ಕಪಿಃ ಏಕಚಕ್ರರಥೋ ಮಿತ್ರೋ ಮಂದೇ ಹಾರಿಸ್ತಮಿಸ್ರಃ ದೈತ್ಯಃ ಪಾಪಹರ್ತಾ ಚ ಧರ್ಮೋ ಧರ್ಮಪ್ರಕಾಶಕಃ ಹೇಲಿಕಶ್ಚಿತ್ರಭಾನುಶ್ಚ ಕಲಿಘ್ನಸ್ತಾರ್ಕ್ಷ್ಯವಾಹನಃ ದಿಕ್ಪತಿಃ ಪದ್ಮಿನೀನಾಥಃ ಕುಶೇಶಯಕರೋ ಹರಿಃ ಘರ್ಮರಶ್ಮೇ ದುರ್ನಿರೀಕ್ಷ್ಯಶ್ಚಂಡಾಂಶು ಕಶ್ಯಪಾತ್ಮಜಃ ಏಭಿಃ ಸಪ್ತತಿ ಸಂಖ್ಯಾಕೈಃ ಪುಣ್ಯೈಃ ಸೂರ್ಯಸ್ಯ ನಾಮಭಿಃ ಅಂತ ನೋಡಿದ್ವಿ. ಅಂದ್ರೆ ಏಭಿಃ ಸಪ್ತತಿಃ ನಾಮಗಳು ಸೂರ್ಯಂದು ಪುಣ್ಯನಾಮಗಳು ಅಂತ ಹೇಳ್ತಾರೆ. ಇದು ಅತ್ಯಂತ ವಿಶೇಷವಾಗಿ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಜ್ವರ ರೋಗಾಧಿಕಾರದಲ್ಲಿ, ಕುಷ್ಠರೋಗಾಧಿಕಾರಿಗಳಲ್ಲಿ ಹೇಳಿರುವಂಥದ್ದು. ಅಂದ್ರೆ ವಿಶೇಷವಾಗಿ ಜ್ವರ, ಹೃದ್ರೋಗ, ಕುಷ್ಠರೋಗಗಳ ನಿವಾರಣೆ ಮಾಡುವವನು ಸೂರ್ಯ. ಆ ಕಾರಣದಿಂದಲೇ ಜ್ವರ, ಕುಷ್ಠ, ಹೃದ್ರೋಗ ಅಧಿಕಾರಗಳಲ್ಲಿ ಆಚಾರ್ಯ ಗೋವಿಂದಾಸನ್ನವರು ಹೇಳಿರುವಂಥದ್ದು. ಇದನ್ನೆಲ್ಲ ಒಂದು ಈ ರೀತಿ ಸ್ತೋತ್ರ ಪಾರಾಯಣಾದ್ರೂ ಮಾಡಬೇಕು. ಇಲ್ಲ ಏನ್ ಮಾಡ್ಬೇಕು? ನಮಸ್ಕಾರ ಪ್ರಿಯೋ ಭಾನುಹೋ ಅಂತ. ಅಂದ್ರೆ ನಮಸ್ಕಾರ ಅಂದ್ರೆ ಅತ್ಯಂತ ಇಷ್ಟ ಸೂರ್ಯನಿಗೆ, ಭಾನುವಿಗೆ. ಅದಕ್ಕೆ ನಮಸ್ಕಾರಗಳಾದ್ರೂ ಮಾಡ್ಬೇಕು. ಒಂದೊಂದು ನಾಮಕ್ಕೂ ಒಂದು ನಮಸ್ಕಾರಗಳು ಮಾಡ್ಬೇಕು. ಇಲ್ಲ ಅರ್ಘ್ಯ ಪ್ರಿಯೋ ಸೂರ್ಯ ಅಂತ. ಅರ್ಘ್ಯ ಅಂದ್ರೆ ಅತ್ಯಂತ ವಿಶೇಷವಾಗಿ ಇಷ್ಟ. ಇಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆಚಾರ್ಯ ಗೋವಿಂದಾಸನ್ನವರು ಒಂದೊಂದು ನಾಮಗಳನ್ನು ಅರ್ಘ್ಯವಾಗಿ ನಾವು ಸೂರ್ಯನಿಗೆ ನೀಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏಭಿ ಸಪ್ತತಿ ಸಂಖ್ಯಾಕೈ ಪುಣ್ಯೈ ಸೂರ್ಯಸ್ಯ ನಾಮಭಿಃ ಪ್ರಣವಾತಿ ಚತುರ್ಥ್ಯಾಂತೈರ್ ನಮಸ್ಕಾರ ಸಮಾಯುತೈಹಿ. ನೋಡಿ, ನಮಸ್ಕಾರಗಳು ಮಾಡಬೇಕು. ಪ್ರತ್ಯೇಕಂ ಅಷ್ಟೇ ಹೇಳ್ದಿರಾ, ಪ್ರತ್ಯೇಕವಾಗಿ ಒಂದೊಂದು ನಾಮವನ್ನು ಉಚ್ಚಾರ ಮಾಡಿ, ಪ್ರತ್ಯೇಕಂ ಉಚ್ಚಾರಣ ನಾಮ ದೃಷ್ಟ್ವಾ ದಿವಾಕರಂ. ಹೆಂಗೆ ಅಂದ್ರೆ ಒಂದೊಂದು ನಾಮನು ಹೇಳ್ಬೇಕು, ಭಕ್ತಿಯಿಂದ ದಿವಾಕರನ್ ನೋಡ್ಬೇಕಂತೆ. ಪೂಷಾ ದಿವಾಕರನ್ ನೋಡ್ಬೇಕು, ಮಿತ್ರ ಮತ್ತೆ ದಿವಾಕರನ್ ನೋಡ್ಬೇಕು, ನಮಸ್ಕಾರ ಮಾಡ್ಬೇಕು ಅಂತ ಹೇಳ್ತಾ ಇರುವಂತದ್ದು. ಅಷ್ಟೇ ಅಲ್ದಿರ ವಿಗೃಹ್ಯ ಪಾಣಿಯುಕ್ಮೇನ, 2 ಪಾಣಿಗಳಲ್ಲೂ 2 ಕೈಗಳ ಹಸ್ತಗಳಲ್ಲೂ ತಾಮ್ರಪಾತ್ರಂ ಸುನಿರ್ಮಲಂ. ಅಲ್ಲಿ ನೋಡು, ತಾಮ್ರಪಾತ್ರಂ ಅಂದ್ರೆ ಶುಚಿಯಾಗಿರುವಂತಹ ತಾಮ್ರಪಾತ್ರೆಯನ್ನು ಹಿಡಿದುಕೊಂಡು ಜಾನುಭ್ಯಾಂ ಅವನೀಂ ದತ್ವ ಪರಿಪೂರ್ಯ ಜಲೇನ ಚ, ಅದರಲ್ಲಿ ಪರಿಪೂರ್ಣವಾಗಿ ಜಲ ತುಂಬಿಕೊಂಡು ಅದರಲ್ಲಿ ಅರ್ಘ್ಯದಾನ ಮಾಡ್ಬೇಕು ಸೂರ್ಯನ್ಗೆ ಅಂತ ಹೇಳ್ತಾನೆ. ಅಂದ್ರೆ ದೈವ ವಿಪಾಶೆ ಎಷ್ಟು ಚೆನ್ನಾಗಿ ಸೂರ್ಯನ್ಗೆ ಹೇಳಿರುವಂತದ್ದು ನಮ್ಮ ಆಯುರ್ವೇದ ಸಂಹಿತೆ. ಅದೇ ಇವಾಗ ನಾವು ಒಂದೊಂದು ನಾಮಗಳನ್ನು ನಾವು ವ್ಯಾಖ್ಯಾನ ಮಾಡಿದ್ರೆ ಅತ್ಯಂತ ಸೂರ್ಯ ವಿಜ್ಞಾನ. ಯಾಕೆ ಅವನನ್ನ ಹಂಸ ಅಂತ ಕರಿತೀವಿ, ಯಾಕೆ ಭಾನು ಅಂತ ಕರಿತೀವಿ, ಯಾಕೆ ಹರಿದಶ್ವ ಅಂತ ಕರಿತೀವಿ, ಯಾಕೆ ಭಾಸ್ಕರ ಅಂತ ಇತ್ಯಾದಿ ನಾಮಗಳೆಲ್ಲ ಯಾಕೆ ಆ ಸೂರ್ಯನಿಗೆ ಹೇಳಿರುವಂಥದ್ದು, ದಿವಾಕರನನ್ನು ಉದ್ದೇಶಿಸಿ ಮಾಡಿರುವಂಥದ್ದು ಎಂಬ ಪ್ರಾರ್ಥನೆ ನಾವು ಗಮನಿಸಿದ್ರೆ ಅದೇ ಮಹಾವಿಜ್ಞಾನ. ಅಂದ್ರೆ ಇಷ್ಟೆಲ್ಲ ಏನಕ್ಕೆ ಅಂದ್ರೆ ದೈವ ವಿಪಾಶೆ ಯಾವ ರೀತಿ ನಾವು ಅಳವಡಿಸಬೇಕು ಅಂತ ಆಯುರ್ವೇದ ಸಂಹಿತೆ ಹೇಳಿರುವಂಥದ್ದು. ಇಷ್ಟು ದೊಡ್ಡ ಸೂರ್ಯನ 70 ನಾಮಗಳು ಹೇಳಿದ್ದಾರೆ ಅಂದ್ರೆ ಏನರ್ಥ ಅಂದ್ರೆ ಸೂರ್ಯ ಅನ್ನೋದೊಂದು ಗ್ರಹ. ಅಂತಹ ಸೂರ್ಯನ ಗ್ರಹದ 70 ನಾಮಗಳನ್ನು ನಮ್ಮ ಆಯುರ್ವೇದಾಚಾರ್ಯರು ಹೇಳಿರುವಂಥದ್ದು. ಇದು ಆಯುರ್ಜ್ಯೋತಿ ಆ ದೃಷ್ಟಿಕೋನದಿಂದ ಅಲ್ವಾ ನಾವು ಮಾಡ್ತಾ ಇರುವಂಥದ್ದು. ಅದಕ್ಕೆ ಅಂದ್ರೆ ಇಷ್ಟು ದೊಡ್ಡ ಪ್ರಾಧಾನ್ಯತೆ ಹೇಳಿರುವಂಥದ್ದು ಸೂರ್ಯನಿಗೆ. ಮತ್ತೆ ನಾವು ನೋಡಿದ್ವಿ ಒಂದೊಂದು ಗ್ರಹಕ್ಕೂ ಒಂದೊಂದು ಧಾತುಗಳು ಅಂತ. ತಾಮ್ರ ಅನ್ನೋದು ಸೂರ್ಯನಿಗೆ,
ಅದಕ್ಕೆ ತಾಮ್ರ ಪಾತ್ರೆ, ನನ್ನ ಹತ್ರ ಬಂಗಾರ ಇದೆ, ನನ್ನ ಹತ್ರ ಬೆಳ್ಳಿ ಇದೆ, ಇದ್ರೆ ಇರಲಿ, ಆದರೆ ಸೂರ್ಯನಿಗೆ ಮಾತ್ರ ತಾಮ್ರದಲ್ಲೇ ಮಾಡಬೇಕು. ಅದಕ್ಕೆ ನಾವು ತಾಮ್ರ ಕಲಶದಲ್ಲಿ ಮಾಡಬೇಕಾಗಿರುವಂಥದ್ದು. ಸೂರ್ಯನಿಗೆ ವಿಶೇಷವಾಗಿ ಮತ್ತೆ ದ್ರವ್ಯ ಯಾವುದಪ್ಪ ಮುಖ್ಯ ಅಂದರೆ ರಕ್ತಚಂದನ. ಯಾಕೆಂದರೆ ರಕ್ತಚಂದನದಲ್ಲಿ ಈ ತಾಮ್ರ ಪಾತ್ರೆಯಲ್ಲಿ ಮತ್ತೆ ಹೆಂಗೆ ಮಾಡಬೇಕು, ಅರ್ಘದಾನ ಅಂದರೆ ಮತ್ತೆ ಪರತಂತ್ರದಲ್ಲಿ ಮತ್ತೆ ನಮಗೆ ಸಿಗತ್ತೆ. ನಿರ್ಮಲಂ ಅಂದರೆ ನೋಡು, ಗಲೀಜಾಗಿರುವಂತಹ ತಾಮ್ರ ಪಾತ್ರೆ ಅಲ್ಲ, ಅದೇನಾದ್ರು ಶುಚಿರ್ಭೂತವಾಗಿ ತೊಳೆದಿರಬೇಕು. ತೊಳೆದಿರುವಂತಹ ತಾಮ್ರ ಪಾತ್ರೆಯಲ್ಲಿ ರಕ್ತಚಂದನವನ್ನು ಹಾಕಿ, ರಕ್ತಾಕ್ಷತ, ಮಾಮೂಲಿ ಅರಿಶಿಣದಲ್ಲಿ ಮಾಡಿರುವಂತಹ ಅಕ್ಷತೆ ಅಲ್ಲ, ಅಂದರೆ ರಕ್ತಚಂದನ ಹಾಕಿ ಮಿಶ್ರಣ ಮಾಡಿರುವಂತಹ ಅಕ್ಷತೆ, ತುಪ್ಪ ಹಾಕಿ ಮಾಡಿರುವಂತಹ ರಕ್ತಾಕ್ಷತೆ, ಕೆಂಪು ಅಕ್ಷತೆಗಳನ್ನು ಹಾಕಿ, ಅಷ್ಟೇ ಅಲ್ದಿರ ರಕ್ತಪುಷ್ಪಾಹ, ರಕ್ತಪುಷ್ಪ ಅಂದರೆ ಜಪ ಪುಷ್ಪ ಆಗಿರ್ಬೋದು, ದಾಸವಾಳ, ಕರವೀರ ಅಂತ ಗೊತ್ತಲ್ಲ, ಕಣಗ್ಲೆ ಹೂವು, ಅಥವಾ ರಕ್ತ ಸುರಭಿ ಅಂದರೆ ರಕ್ತ ಸುರಭಿ ಅಂದರೆ ರೆಡ್ ರೋಸು, ರಕ್ತ ಗುಲಾಬಿ, ಇದನ್ನೆಲ್ಲಾನು ಆ ಜಲದಲ್ಲಿ ಹಾಕಿರ್ಬೇಕು. ಇಂಥ ರಕ್ತಚಂದನ, ರಕ್ತ ಅಕ್ಷತ ಮತ್ತು ರಕ್ತ ಪುಷ್ಪಗಳಿಂದ ಮಿಶ್ರಣಗೊಂಡಿರುವಂತಹ ತಾಮ್ರಪಾತ್ರೆಯಲ್ಲಿರುವಂತಹ ಜಲದಿಂದ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಬೇಕು ಅಂತ ಅರ್ಥ. ಓಕೆನಾ? ಆ ಕಾರಣದಿಂದ ನಾಳೆ ಹೆಂಗೋ ಮಾರ್ಗಶೀರ ಭಾನುವಾರ ಅತ್ಯಂತ ಶ್ರೇಷ್ಠ. ಓಕೆ, ಎಲ್ಲರೂ ನಾಳೆ ದಿನ ಕ್ಲೀನಾಗಿ ಶುಚಿರ್ಭೂತವಾಗಿ ಸ್ನಾನ ಮಾಡಿ, ತದನಂತರ ಈ 70 ನಾಮಗಳಿಂದ ಎಲ್ಲರೂ ತಾಮ್ರ ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದನ್ನು ಇಟ್ಕೊಂಡು ನಾಳೆ ದಿನ ಸೂರ್ಯನ ಉದ್ದೇಶಿಸಿ ಪ್ರಾತಃ ಕಾಲದಲ್ಲಿ ಮಾಡಬೇಕಾಗಿರುವಂಥದ್ದು. ಓಕೆ, ಸೊ ನಾವು ನಾಳೆ ಆಯುರ್ವೇದ ಆಯ್ಕೆಯಿಂದ ನಾಳೆ ಮಾರ್ಗಶೀರ್ಷ ಭಾನುವಾರ ಸೂರ್ಯ ಆರಾಧನೆ ಮಾಡೋಣ, ಭೈಷಜ್ಯ ರತ್ನಾವಳಿಯಲ್ಲಿ ಹೇಳಿರುವಂಥದ್ದನ್ನ. ಓಕೆ, ಇನ್ನೊಂದು ಸೂಚನೆ ಏನಂದ್ರೆ, ಇಲ್ಲಿ ಪ್ರಣವಾದಿ ಚತುರ್ಥ್ಯಂತೆ ನಮಸ್ಕಾರ ಸಮಾಯುತೈಹಿ ಅಂತ ಭೈಷಜ್ಯ ರತ್ನಾವಳಿ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಪ್ರಣವ ಅಂದ್ರೆ ಓಂಕಾರ ಅಂತ ಅರ್ಥ. ಆದ್ರೆ ಸ್ತ್ರೀಯರೆಲ್ಲಾನು ಪ್ರಣವನ ಉಚ್ಚಾರ ಮಾಡೋದಕ್ಕೆ ಅಷ್ಟೊಂದು ಶಾಸ್ತ್ರ ಸಮ್ಮತ ಮಾಡೋದಿಲ್ಲ. ಆದ್ರೆ ಪ್ರಣವ 2 ತರ ಇದೆ ಅಂತ ಗೊತ್ತಿರಬೇಕು. ಮೊದಲನೇ ವಿಷಯ, ಪ್ರಣವ ಒಂದು ಪ್ರಕಟ ಪ್ರಣವ, ಇನ್ನೊಂದು ಗುಪ್ತ ಪ್ರಣವ ಅಂತಿದೆ. ಗುಪ್ತ ಪ್ರಣವನ ಎಲ್ಲರೂ ಉಚ್ಚಾರಣೆ ಮಾಡಬಹುದು. ಏನದು ಗುಪ್ತ ಪ್ರಣವ ಅಂದ್ರೆ ಶ್ರೀಕಾರಕ್ಕೆ ಗುಪ್ತ ಪ್ರಣವ ಅಂತ. ಅದಕ್ಕೆ ಜಗನ್ಮಾತೆ ಶ್ರೀ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂದ್ರೆ ದೇವಿ ಸ್ವರೂಪ ಅಂತ. ಅದಕ್ಕೆ ಶಕಾರ, ರಕಾರ, ಇಕಾರಗಳಿರುತ್ತೆ. ಅಲ್ಲಿ ಪ್ರಣವದಲ್ಲಿ ಅಕಾರ, ಉಕಾರ, ಮಕಾರಗಳಿರುತ್ತೆ. ಅದಕ್ಕೆ ಅಕಾರ, ಉಕಾರ, ಮಕಾರ ಆಗಿರುವಂತಹ ಓಂ ಅದು ಪ್ರಕಟ ಪ್ರಣವ ಆದ್ರೆ, ಶಕಾರ, ರಕಾರ, ಇಕಾರ ಆಗಿರುವಂತಹ ಶ್ರೀ ಗುಪ್ತ ಪ್ರಣವ. 2 ತತ್ತುಲ್ಯಾನೆ ಅಂತ ಶಾಸ್ತ್ರ ಹೇಳುವಂಥದ್ದು. ಮತ್ತೆ ಚತುರ್ಥ್ಯಾಂತೈಹಿ ಅಂದ್ರೆ ಚತುರ್ಥಿ ವಿಭಕ್ತಿಯಿಂದ ಅಂತ್ಯಗೊಳ್ಳುವಂತಹ ಒಂದೊಂದು ನಾಮ. ಉದಾಹರಣೆಗೆ ಹಂಸೋ ಭಾನುಹು ಅಂತ ಇರುವಂಥದ್ದು ಮೊದಲನೇ ನಾಮ ಹಂಸ ಅಂತ ಇದೆ ನಾಮ. ಇವಾಗ ಪ್ರಣವ ಹೇಳ್ಬೇಕು, ಓಂ ಅಥವಾ ಶ್ರೀ ಹಂಸ, ಚತುರ್ಥಿ ವಿಭಕ್ತಿ ಏನಾಗುತ್ತೆ, ಹಂಸಾಯ ಅಂತ ಆಗತ್ತೆ. ಆಮೇಲೆ ನಮಸ್ಕಾರ ಸಮಾಯುತೈಹಿ ಅಂದ್ರೆ ನಮಃ ಅಂತ ಬರಿಬೇಕು. ಅದಕ್ಕೆ ಇವಾಗ ಹಂಸೋನ ನಾಮ ಏನಾಗುತ್ತೆ, ಓಂ ಹಂಸಾಯ ನಮಃ ಅಥವಾ ಶ್ರೀ ಹಂಸಾಯ ನಮಃ ಅಂತ. ಈ ರೀತಿ 70 ನಾಮಗಳನ್ನ ಮಾಡಬೇಕು. ಮತ್ತೆ ಯಾಕೆ 70 ಅಂದ್ರೆ, ಸಪ್ತಕಕ್ಕೆ ಸಪ್ತ ನಾಮ ಯಾವುದೇ ಸಂಬಂಧಪಟ್ಟರು ಅದು ಸೂರ್ಯನಿಗೆ ಸಂಬಂಧಪಟ್ಟಿರುವಂಥದ್ದು ಎಂಬುದ ಜ್ಞಾನ ಪರಿಪೂರ್ಣವಾಗಿ ಗೊತ್ತಿರಬೇಕು. ಅದಕ್ಕೆ ರಥಸಪ್ತಮಿ, ಸಪ್ತ ಮಹಾಸಪ್ತ ಸಪ್ತಮಿ ರಥಸಪ್ತಮಿ ಅಂತ ಪ್ರಖ್ಯಾತಿ ಆಗಿರುವಂಥದ್ದು. ಅಂದ್ರೆ ಇವತ್ತಿನ ದಿನ ನಮಗೆ ಉಪದೇಶ ಆಗಿರುವಂಥದ್ದು ಸಾಕ್ಷಾತ್ ಸೂರ್ಯನ ಉಪದೇಶ ಮಾಡಿರುವಂಥದ್ದು. ಅದಕ್ಕೆ ಈ ಒಂದೊಂದು ನಾಮಗಳನ್ನು ಓಂ ಹಂಸಾಯ ನಮಃ ಅಥವಾ ಶ್ರೀ ಹಂಸಾಯ ನಮಃ, ಓಂ ಭಾಸ್ಕರಾಯ ನಮಃ ಅಂತ 70 ನಾಮಗಳನ್ನು ನಾಳೆ ಮಾಡಿ ಸೂರ್ಯನ ಭಾಸ್ಕರನ ಅನುಗ್ರಹಕ್ಕೆ ಪಾತ್ರರಾಗುವಂಥದ್ದು. ಮತ್ತೆ ಅದೇ ಸಪ್ತತಿ ನಾಮಗಳೇ ಯಾಕೆ ಅಂದ್ರೆ, ಯಾವುದೇ ಒಂದು ಸಪ್ತಕ್ಕೆ ಸಂಬಂಧವಾಗಿರುವಂಥದ್ದು ಸೂರ್ಯನಿಗೆ. ಅದಕ್ಕೆ ಸೂರ್ಯನಿಗೆ 7 ಅಶ್ವಗಳು, 7 ರಶ್ಮಿಗಳು, 7 ದಿನಗಳು, ಪ್ರತಿಯೊಂದು ಸಪ್ತನಲ್ಲೇ ನಡೀತಾ ಇರುವಂಥದ್ದು. ಸಪ್ತ ಎಂಬುದೇ ದೊಡ್ಡ ಮಹಾ ವಿಜ್ಞಾನ ಆಗಿರುವಂಥದ್ದು. ಆ ಕಾರಣದಿಂದ ಸಪ್ತ ಸಂಖ್ಯೆಗೆ ಸೂರ್ಯ ಅನ್ನೋದು ಗೊತ್ತಿರಲಿ ಅಂತ. ಆ ಕಾರಣದಿಂದಲೇ ಆಚಾರ್ಯ ಗೋವಿಂದಾಸನ್ ಅವರು ಆಯುರ್ವೇದ ಸಂಹಿತೆ ಆಗಿರುವಂತಹ ಭೈಷಜ್ಯ ರತ್ನಾವಳಿಯಲ್ಲಿ ಸಪ್ತತಿ ನಾಮಗಳನ್ನ ಹೇಳಿರುವಂಥದ್ದು, ಸೂರ್ಯನಿಗೆ ಸಂಬಂಧಪಟ್ಟಿರುವಂಥದ್ದು ಅಂತ ಹೇಳ್ತಾ, ಸರಿ ಶ್ರೀ ಸೂರ್ಯ ನಾರಾಯಣ ಅರ್ಪಣಮಸ್ತು. ಸ್ವಸ್ತಿ.